ನಮಸ್ಕಾರ. ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 20/11/2024 ರಾತ್ರಿ 9:41 ಪಂಚಮಿ ತಿಥಿ ಇದೆ. ಅಂದರೆ ಇವತ್ತು 19ನೇ ತಾರೀಕು ರಾತ್ರಿ 10 ಗಂಟೆ 1 ನಿಮಿಷಕ್ಕೆ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ. 20ನೇ ತಾರೀಕು ರಾತ್ರಿ 9 ಗಂಟೆ 41 ನಿಮಿಷದವರೆಗೆ ಪಂಚಮಿ ತಿಥಿ ಇರುತ್ತೆ. ಹಾಗಾದರೆ ನೀವು ಪೂಜೆ ಮಾಡುವ ಸಮಯ ಯಾವುದು ಅನ್ನೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಮತ್ತು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ, ಮತ್ತು ಸಂಜೆ 5 ಗಂಟೆಯಿಂದ 9 ಗಂಟೆಯವರೆಗೆ ನೀವು ಪೂಜೆಯನ್ನು ಮಾಡ್ಬೋದು. ಈ ಸಮಯದಲ್ಲಿ ನಿಮಗೆ ಯಾವ ಸಮಯ ಸಾಧ್ಯನೋ ಆ ಸಮಯದಲ್ಲಿ ನಿಮ್ಮ ಪೂಜೆಯ ಮನೆಯನ್ನು ಶುದ್ಧಿ ಮಾಡ್ಕೊಳ್ಳಿ. ಮತ್ತು ತಾಯಿಯ ಫೋಟೋ ಇದ್ದರೆ ತಾಯಿಯ ಫೋಟೋವನ್ನು ಶುದ್ಧಿ ಮಾಡಿ ಅರಿಶಿನ ಕುಂಕುಮಗಳಿಂದ ಅಲಂಕರಿಸಿ. ವಿಗ್ರಹ ಇದೆ ಅನ್ನೋದಾದರೆ ವಿಗ್ರಹಕ್ಕೆ ನೀವು ಹಾಲು, ಮೊಸರು, ಪನ್ನೀರು, ಅರಿಶಿನ, ಕುಂಕುಮ ಮತ್ತು ನಿಂಬೆ ಹಣ್ಣಿನ ರಸ ಇದರಿಂದ ನೀವು ಅಭಿಷೇಕವನ್ನು ಮಾಡಿ ತಾಯಿಗೆ ಅಲಂಕರಿಸ್ಕೊಳ್ಳಿ. ಹೂವು ಬಂದು ಸುಗಂಧಯುಕ್ತ ಹೂಗಳಿಂದ ನೀವು ತಾಯಿಗೆ ಅಲಂಕರಿಸಿ. ಮತ್ತು ನಿಮ್ಮ ಮನೆಯಲ್ಲಿ ಕಂಕಣ ಭಾಗ್ಯ ಬೇಕು ಅಂತ ಪೂಜೆ ಮಾಡೋರಾದರೆ ಅರಿಶಿನ ಕೊಂಬಿನಿಂದ ಮಾಲೆಯನ್ನು ಕಟ್ಟಿ ತಾಯಿಗೆ ಸಮರ್ಪಿಸಿ. ಮತ್ತು ದುಡ್ಡಿನ ವಶ್ಯವಾಗಬೇಕು, ನಮಗೆ ದುಡ್ಡಿನ ಸಮಸ್ಯೆ ತುಂಬ ಇದೆ ಅನ್ನೋರಾದರೆ ಯಾಲಕ್ಕಿ ಮತ್ತು ಲವಂಗದ ಮಾಲೆಯನ್ನು ಕಟ್ಟಿ ತಾಯಿಗೆ ಅರ್ಪಿಸಿ. ದೀಪ ಅಂತ ಹೇಳೋದಾದರೆ ನಾನು ಯಾವಾಗಲೂ ಪಂಚಮಿಯಲ್ಲಿ ಹೇಳ್ತೀನಲ್ಲ, ತೆಂಗಿನಕಾಯಿಯ ದೀಪವನ್ನು ಹಚ್ಚೋರಾದರೆ ತೆಂಗಿನಕಾಯಿಯನ್ನು ಹೊಡೆದು 3 ಕಣ್ಣು ಇರುವ ಕಡೆ 3 ಬತ್ತಿಯನ್ನು ಹಾಕಿ, ಕಣ್ಣು ಇಲ್ಲದ ಕಡೆ 2 ಬತ್ತಿಯನ್ನು ಹಾಕಿ ತುಪ್ಪ ಹಾಕಿ ದೀಪವನ್ನು ಹಚ್ಚಬೇಕು ಅಂತ. ಇದರಲ್ಲಿ ನಾಳೆ ನೀವು ತೆಂಗಿನಕಾಯಿಯ ದೀಪದ ಕೆಳಗಡೆ ಏನು ಹಾಕಬೇಕು ಅನ್ನೋದಾದರೆ ಹೆಸರು ಕಾಳನ್ನು ಹಾಕಿ, ಬಾಳೆ ಎಲೆ ಹಾಕಿ, ಅಥವಾ ಅಡಿಕೆ ತಟ್ಟೆನೋ, ಇಲ್ಲ ನೀವು ಯಾವ ತಟ್ಟೆಯನ್ನು ನೀವು ಹಿತ್ತಾಳೆ ತಟ್ಟೆನ ದೇವರಿಗೆ ಇಡ್ತಿರಲ್ಲ ಆ ತಟ್ಟೆಯನ್ನು, ಬಾಳೆ ಎಲೆಯನ್ನು ಅಥವಾ ಅಡಿಕೆ ತಟ್ಟೆ ಏನು ಇಡ್ತಿರೋ ಅದರ ಮೇಲೆ ಹೆಸರು ಕಾಳನ್ನು ಹಾಕಿ ಅದರ ಮೇಲೆ ನೀವು ತೆಂಗಿನ ದೀಪವನ್ನು ಇಟ್ಟು ಹಚ್ಚಬೇಕಾಗುತ್ತೆ. ದೀಪ ಬಂದು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಟ್ಟು ನೀವು ತಾಯಿಯ ಮುಂದೆ ದೀಪವನ್ನು ಹಚ್ಚಬೇಕು. ಈ ದಿನ ತಾಯಿಗೆ ಇಡಬೇಕಾದ ವಿಶೇಷವಾದ ಪ್ರಸಾದ ಯಾವುದಂದರೆ ಉದ್ದಿನ ಬೇಳೆಯಿಂದ ಮಾಡಿರುವ ಪ್ರಸಾದ. ಅಥವಾ ನೀವು ಉದ್ದಿನ ಬೇಳೆನೇ ಬೇಯಿಸಿಯೂ ಸಹ ನೀವು ಇಡ್ಬೋದು. ಆದರೆ ಉದ್ದಿನ ಬೇಳೆಯಿಂದ ಏನು ಮಾಡ್ತೀರೋ ಆ ಪ್ರಸಾದವನ್ನು ನೀವು ತಾಯಿಗೆ ಅರ್ಪಿಸಬೇಕಾಗುತ್ತೆ. ಇವತ್ತು ನೀವು ಹೇಳಬೇಕಾದ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ಹೇಳಿ. ನಿಮಗೆ ಮಂತ್ರ ಹೇಳೋಕ್ಕೆ ಬರಲ್ಲ ಅನ್ನೋದಾದರೆ ಏನು ತೊಂದರೆ ಇಲ್ಲ. ನೋಡಿ, ತಾಯಿಯನ್ನು ನೆನೆದು ವಜ್ರಘೋಷಂ ಅಂತ ನಾನು ಮೊದಲೂ ಸಹ ಹೇಳಿದ್ದೀನಿ. ಆ ವಜ್ರಘೋಷಂ ಅನ್ನೋ ಮಂತ್ರವನ್ನು ಹೇಳ್ಕೊಳ್ಳಿ ಸಾಕು. ವಜ್ರಘೋಷಂ ಅನ್ನೋ ಮಂತ್ರವನ್ನು ನೀವು ಹೇಳ್ಕೊಳ್ಬೋದು. ಇವತ್ತು ತಾಂತ್ರಿಕ ಪರಿಹಾರ ಯಾವುದು ಅಂತ ನೋಡೋದಾದರೆ 6 ಮೆಂತ್ಯ ಕಾಳು ಸಾಕು ಈ ತಾಂತ್ರಿಕ ಪರಿಹಾರವನ್ನು ಮಾಡೋಕ್ಕೆ. 1 ವಿಳೆಯದ ಎಲೆಯನ್ನು ತಗೊಳ್ಳಿ. ವಿಳೆಯದೆಲೆ ಅಂದರೆ ನಾವು ಅಡಿಕೆ ಹಾಕ್ತೀವಲ್ಲ ಆ ವಿಳೆಯದ ಎಲೆಯನ್ನು ತಗೊಳ್ಳಿ. ಅದರಲ್ಲಿ 6 ಮೆಂತ್ಯ ಕಾಳನ್ನು ಇಟ್ಕೊಳ್ಳಿ. ಬುಧವಾರದಲ್ಲಿ ಬರುವ ಪಂಚಮಿಯಲ್ಲಿ ಸ್ಪೆಷಲಾಗಿ ಹೇಳಬೇಕಂದ್ರೆ ಮೆಂತ್ಯ ಕಾಳನ್ನು ನಾವು ಉಪ್ಪಿನ ಜಾಡಿ ಪಕ್ಕದಲ್ಲಿ ಅಥವಾ ಅಕ್ಕಿಯ ಡಬ್ಬದಲ್ಲಿ ಪಕ್ಕದಲ್ಲಿ ಇಟ್ಟಾಗ ದನದ ವಶ್ಯವಾಗುತ್ತೆ ಅಂತಲೇ ಹೇಳ್ತಾರೆ. ಹಾಗಿರುವಾಗ ನೀವು ಈ ವಿಳೆದೆಲೆಯಲ್ಲಿ 6 ಮೆಂತ್ಯ ಕಾಳನ್ನು ತಗೊಳ್ಳಿ. ಇದನ್ನು ನೀವು ನಿಮ್ಮ ಕೈಯಲ್ಲಿ ತಗೊಳ್ಬೇಕು. ತಗೊಂಡು ಉತ್ತರ ದಿಶೆಗೆ ಮುಖ ಮಾಡಿ ತಿರುಗಿ ನಿಮ್ಮ ಕಷ್ಟಗಳು ಏನಿದೆಯೋ ಅದನ್ನು ನೀವು ಕೈಯಲ್ಲಿ ಇದನ್ನು ಹಿಡಿದು ತಾಯಿಯನ್ನು ನೆನೆದು ಬೇಡ್ಕೊಳ್ಬೇಕು. ನನಗೆ ಈ ರೀತಿ ಕಷ್ಟ ಇದೆ, ಪರಿಹಾರ ಮಾಡಿಕೊಳ್ಳಿ ಅಂತ ಬೇಡಿಕೊಂಡು ಅದನ್ನು ನೀವು ವಾರಾಹಿ ತಾಯಿಯ ಪಾದದಲ್ಲಿ ಇಡಬೇಕು. ಇದನ್ನು ನೀವೇನು ಮಾಡಬೇಕು ಅನ್ನೋದಾದರೆ ರಾತ್ರಿ ನೀವು ಮಲಗುವ ಮುಂಚೆ ನಿಮ್ಮ ಮನೆಯ ತುಳಸಿ ಪಾಟ್ ಇರ್ಬೋದು, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲೂ ಯಾವುದಾದ್ರೂ ಗಿಡ ಏನಾದರೂ ಇರುತ್ತಲ್ವ ಅದರ ಹತ್ರ ಹೋಗಿ ಸ್ವಲ್ಪ ಮಣ್ಣನ್ನು ಮೇಲೆ ತೆಗೆದು ಅದರೊಳಗಡೆ ಇದನ್ನು ಹಾಕಿ ಮುಚ್ಚಿಬಿಟ್ಟು ಬನ್ನಿ. ಇದೇನಾದರೂ ನಿಮಗೆ ಮೊಳಕೆ ಹೊಡೆಯೋದು ಅಥವಾ ಅದು ಬೇರಿಗೆ ಹೋಗಿ ಸೇರುತ್ತೆ. ಇದರಿಂದ ನಿಮ್ಮ ಹಣದ ಸಮಸ್ಯೆಗಳು ದೂರವಾಗುತ್ತೆ.
ಹೀಗೆ ನೀವು ಮಾಡುವುದರಿಂದ ಮುಕ್ಕೋಟಿ ದೇವತೆಗಳ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಿ ನಿಮ್ಮ ಬೇಡಿಕೆಗಳು ಖಂಡಿತವಾಗಿ ನೆರವೇರುತ್ತೆ. ಏನೇ ಮಾಡಿದರೂ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಅದು ನೀವು ಭಗವಂತನನ್ನು ನಂಬಿ ಮಾಡೋದ್ರಿಂದ ಖಂಡಿತವಾಗಿ ಅದು ನೆರವೇರುತ್ತೆ ಅಂತಲೇ ಹೇಳ್ತೀನಿ. ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ವಾರಾಹಿ ತಾಯಿಯ ಅನುಗ್ರಹ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಖಂಡಿತವಾಗಿಯೂ ಸಿಗುತ್ತೆ ಅಂತ ಹೇಳ್ತಾ, ಜೈ ವಾರಾಹಿ, ಶ್ರೀ ಮಾತ್ರೇ ನಮಃ.